ನಮಸ್ಕಾರ ರೀಪ್ಪ ಎಲ್ಲರಿಗೂ. ಇವತ್ತೆಲ್ಲಿ ಹೊಂಟೇವೆ ಒಂದು ಟ್ರಿಪ್ ಮಾಡಕ್ಕೆ ಹೊಂಟೇವ್ರಿ 2-3 ದಿವಸ. ಅದು ಎಲ್ಲಂತ ಕೇಳ್ತೀರಿ, ಗೋವಾ. ಎಸ್, ನೀವು ಕೇಳತ್ತೀರಿ ಕರೆಕ್ಟ್, ಗೋವಾಗೆ ಹೊಂಟೀವಿ. ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗೈತಿ. ಇಲ್ಲಿಂದ ಫ್ರೆಂಡ್ಸು ಬಂದಿದ್ದರು, ಇನ್ನೊಂದು 5 ಮಂದಿ ಬೆಳಗಾನಾಗಿದ್ದರು. ಸೊ ನಾವು ಇಲ್ಲಿ ಹುಬ್ಳಿಗೆ ಹೋಗ್ಬೇಕಿತ್ತು. ನಮ್ಮ ದೋಸ್ತ್ ರಜತ್ ಕಾರ್ ತರ್ತೀನಿ ಅಂತ ನಿಂತಿದ್ದ ಮುಂಜಾನೆ ಹೋಗಿ. ಸೊ ಅವ್ನ ಕಡೆಯಿಂದ ಒಂದು ಪ್ರಮಾಣ ವಚನ ಸ್ವೀಕರಿಸತ್ತಿದ್ವಿ. ಒನ್ ಅವರ್ ಹಿಡ್ಕೊಳ್ಳಿ. ಹಂಗಲ್ಲ, ಪ್ಲಸ್ ಆರ್ ಮೈನಸ್ 15 ಮಿನಿಟ್ಸ್ ಅಷ್ಟೇ. ಪ್ಲಸ್ ಆಗಂಗಿಲ್ಲ, ಮೈನಸ್ ಆಗ್ತೈತಿ. ಸೊ ಇವಾಗ ನಾವು ಬಂದು ರೀಚ್ ಆಗ್ಯಾವೆ ಅಲ್ಲ ಅಂತಂದ್ರೆ ಹುಬ್ಳಿ ಸ್ಟೇಷನಿಗೆ ಬಂದು ರೀಚ್ ಆಗಿವೆ ಬೆಂಗಳೂರಿಂದ ಹೇಳಿ. ಸೊ ಇದೇ ನೋಡತ್ತೀರ ನಿಮ್ಮ ಹುಬ್ಳಿ ಸ್ಟೇಷನ್ ಲಾಂಗೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ದ ವರ್ಲ್ಡ್ ಆಗೈತಿ. ಮೋಸ್ಟ್ಲಿ ಕೆಲವ್ರಿಗೆ ಗೊತ್ತಿರೋಕ್ಕಿಲ್ಲ, ಬಟ್ ಇದು ಹುಬ್ಳಿ ನಮ್ಮ ರೈಲ್ವೆ ಸ್ಟೇಷನ್ ಆಗೈತಿ. ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅನ್ಸತ್ತೆ, ಬಟ್ ಇದು ನಮ್ಮ ಹೆಮ್ಮೆ, ನಮ್ಮ ಹುಬ್ಬಳ್ಳಿ. ಟೇಸ್ಟ್ ಓಕೆ ಐತಿ, ತಿಂದ್ವಿ. ಹೆಂಗೈತಿ ಪ್ರಿಯಾ? ಸೋಸೋ ಐತಿ. ರಜೆ ಇನ್ನ ಬಂದ್ಬಿಡಿವಂತ ಆಸೆ ನಿಂತಿ ನಮಗೆ. ಸ್ಟೇಷನ್ ಇಲ್ಲೇ ಐತಿ ಬಂದನ. ಸೊ ಇಲ್ಲೇ ಟೈಮ್ ಪಾಸ್ ಮಾಡಕತ್ತೀವಿ. ಉಳ್ದಾರಲ್ಲ ಅಲ್ಲೇ ಬೆಳಗಾನೆ ಆಗತ್ತಾರ. ಈಗ ಎಂದಾರ ಟೀ ತಗೊಂಡೇನೆ. ಆಕ್ಚುಲಿ ಕಾಫಿನ ಇಲ್ರಿ ಇಲ್ಲೇ ನಮ್ಮ ಹುಬ್ಳ್ಯಾಗ. ನಮ್ಮ ಹುಬ್ಳಿ ಮಂದಿ, ನಾರ್ತ್ ಕರ್ನಾಟಕ ಮಂದಿ ಯಾರು ಕಾಫಿ ಕುಡಿಯಂಗಿಲ್ಲ. ಸೊ ಸಾವುಕಾರ ಕಡೆಗೆ 2 ತಾಸನಲ್ಲಿ ಬಂದಾರ್ರಿ ಕರ್ಯಾಕ. ನಮ್ಮ ಮನೆಗೆ ಹೋಗಿ ಗಾರೆಲ್ಲ ತೊಗೊಂಬಂದ್ರು ಹೋಗಿ. 20 ಮಿನಿಟ್ಸ್. 20 ಮಿನಿಟ್ಸ್ ಹೋಗಿದಿ ಜನ್ಮಕ್ಕೆ ಹೋಗೋ ಹೋಗಿಲ್ಲ ನಾನು. ಅದು ಐತಿ ರೆಕಾರ್ಡ್. 15 ಮಿನಿಟ್ಸ್ ಹಿಂದ ಮುಂದೆ 15 ಅಂದ್ರೆ 2 hours. ಫೈನಲಿ ಹೊಂಟಿವಿ ಪ್ರಿಯಾ. ಫೈನಲಿ ಬೆಳಗಾವ್ ಹೊಂಟಿವಿ. ಈಗ ಇನ್ನ ಗೋವಾ ಹೊಂಟಿಲ್ಲ. ಗೋವಾ ರೀಚ್ ಆದ್ಮೇಲೆ ಹೇಳ್ತೀನಿ. Stay tuned. Guys, finally we are in Belgaum. Yay! 9:00 ಬಂದು ರೀಚ್ ಆಗಿವಿ. ಟೈಮ್ 9:37. ಇನ್ನ ಒಂದಿಷ್ಟು ಮಂದಿ ವೇಟ್ ಮಾಡತ್ತಾರ. ಜೀವಗಳು ಕಾಯಕ ನಮ್ ಸಬತ್. ಇನ್ನ ನಾಷ್ಟ ಒಂದ್ ಸೀಸನ್ ಐತಿ, ಅದಾದ್ಮೇಲೆ ಬಿಡ್ತೇವ್. ನಾನ್ ಸ್ಟಾಪ್ ಹೋಗೋದ. Hello guys. ನಾಯನೇ ಹೇಳ್ಬಿದ್ದಕ್ಕೆ ನಮಸ್ಕಾರ. ಬೈಸಾನ್. ಸೊ ಅಲ್ಕಸರ್ ತಂದು ಹೇಳ್ರಿ ಶ್ರೇಯಾ ಮನೆಯಿಂದ ಪರ್ಮಿಷನ್ ಕೇಳಿ. ಸೊ ಫೈನಲಿ ಪರ್ಮಿಷನ್ ಕೊಟ್ಟು ಹಂಗೆ ಹೋಗ್ಬೇಕಂತ ಗೋವಾಗ ಅಲ್ಕಸರ್ ತೊಗೊಂಬಂದಿದ್ವಿ 7 ಸೀಟರ್ದು. ಸೊ ಪೂಜಾ ಮಾಡಿ ಇಲ್ಲೇನು ಬಿಡ್ಬೇಕು ಅನ್ಗೋಸ್ಕರ ಆಲ್ರೆಡಿ 9:30 10 o'clock ಆಗಿಬಿಟ್ಟಿತ್ತು. ಆಲ್ ಸೆಟ್ ಟು ಗೋ ಅಂತ ಹೇಳಿ ನಿಂಬಿ ಒಂದು ದಾಟಿಸಿ ನಮ್ಮ ಪಯಣ ನಡೆದಿತ್ತು ಗೋವಾ ಕಡೆಗೆ. ಗಣಪತಿ ಬಪ್ಪ ಗೋವಾ ಇಸ್ ಆನ್ ಅಂತ ಹೇಳಿ ಫೈನಲಿ ವಿ ಆರ್ ಗೋಯಿಂಗ್ ಟು ಗೋವಾ. ಅದಕ್ಕಿಂತ ಮುಂಚೆ ಸ್ವಲ್ಪ ಪೇಟ್ ಪೂಜೆ ಮಾಡ್ಕೋಬೇಕಂತ ಹೇಳಿ ಸುಖ ಶಾಂತಿಗೆ ಬಂದಿದ್ವಿ ರೀ. ಮಸ್ತ್ ನಮ್ಮ ಫೇವ್ರೇಟ್ ಸ್ಪಾಟ್ ಇತ್ತಿದ್ದು. ಸೊ ಇಲ್ಲಿ ಬಂದು ಸ್ವಲ್ಪ ನಾಷ್ಟ ಗಿಷ್ಟ ಮಾಡಿ ಹೋಗೋಣ ಅಂತ ಹೇಳಿದ್ವಿ. ಸೊ ಎಲ್ಲರೂ ನಾಷ್ಟ ಸಂಬಂಧ ವೇಟ್ ಮಾಡಕತ್ತಿದ್ರು, ಭಾಳ ಹೊತ್ತಾಗೈತೆ ಅಂತ ಹೇಳಿ ಒಂದು ಕಡಕ್ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಜಾಗ ಬಿಟ್ವಿ ನೋಡ್ರಿ. ಸನ್ ರೂಫ್ ಅಂತ ಹೇಳಿ ಮಸ್ತ್ ಮಜಾ ಕೊಡತ್ತಿತ್ತು, ಥ್ರಿಲ್ ಕೊಡಕತ್ತಿತ್ತು. ನಮ್ಗೆಲ್ಲರಿಗೂ ಮಜಾ ಬರತ್ತಿತ್ತು ಅಲ್ಲಿ ಹೋಗಿ ನಿಲ್ಬೇಕಂತ ಹೇಳಿ. ಸೊ ಮಸ್ತ್ ಸನ್ ರೂಫ್ ವ್ಯೂ ಎಂಜಾಯ್ ಮಾಡ್ಕೊಂತ ನಮ್ಮ ಜರ್ನಿ ಸಾಗಿತ್ತು ಗೋವಾ ಕಡೆಗೆ. ಶ್ರೇಯಾ ಅಲ್ಲಿ ವಾಟರ್ ಫಾಲ್ಸ್ ನೋಡ್ಯಾಳ ಅಂತ ಅದಕ್ಕೆ ವಾಪಸ್ ಕರ್ಕೊಂಡು ಹೊಂಟಾಳ ನಡ್ಕೊಂತ. ಅಷ್ಟ್ ದೂರ ನಡ್ಕೊಂತ ಹೊಂಟಿವಿ, ಕಾರ್ ಅಲ್ಲಿ ಪಾರ್ಕ್ ಮಾಡಿವಿ. ಸೊ ನಿಮ್ಗೆ ವಾಟರ್ ಫಾಲ್ಸ್ ತೋರಿಸ್ತೀನಿ ಅಂತ. ದೂರ ಐತ್ ಗಾಯ್ಸ್, ಹೇಳ್ರ ಕೇಳಾಕತ್ತಿಲ್ಲ, ನಡ್ಕೊಂತ ಕರ್ಕೊಂಡು ಹೊಂಟಾಳ ನೋಡ್ರಿ ಶ್ರೇಯಾ. ಹೆಂಗೈತ್ರಿ ವಾಟರ್ ಫಾಲ್ಸ್? ಆನ್ ದ ವೇ ವಾಟರ್ ಫಾಲ್ಸ್ ಗೈಸ್. ಫುಲ್ ಜರ್ನಿದಾಗ ವ್ಯೂ ಪಾಯಿಂಟ್ಸ್ ಭಾಳ ಎಂಜಾಯ್ ಮಾಡಿದ್ವಿ. ಸೊ ಅದ್ರೊಳಗೆ ಇದಂದ್ರೆ ಒಂದು ಫೇವ್ರೇಟ್ ಸ್ಪಾಟ್ ಆಗಿಬಿಟ್ಟಿತ್ತು. ಮಸ್ತ್ ವ್ಯೂ ಇತ್ತು. ಇಲ್ಲಿಂದ ಒಂದು 10-20 ಮಿನಿಟ್ಸ್ ಅಲ್ಲೇ ನಿಂತೀವಿ ನೋಡ್ರಿ. ಗೈಸ್ ಫೈನಲಿ ವಿ ಹ್ಯಾವ್ ರೀಚ್. ನಾವಲ್ಲಿ ಗೇಟ್ ತೆಗೆದಾಗೈತೆ ನೋಡ್ರಿ. ಓಕೆ ಲೆಟ್ಸ್ ಗೋ. ಫೈನ್, ದಿಸ್ ಈಸ್ ಆರ್ ವಿಲ್ಲಾ ಅಂಡ್ ಸ್ಟೇ ಫಾರ್ 2 days. ಪ್ರೈವೇಟ್ ವಿಲ್ಲಾ ವಿತ್ ಪ್ರೈವೇಟ್ ವಾಟರ್ ಪೂಲ್. ಇದು ಚೀಪೆಸ್ಟ್ ಅಂಡ್ ಬೆಸ್ಟ್ ಐತ್ರಿ, 8,000 ಪರ್ ನೈಟ್. ಸೊ ನೀವೇನಾರು ಬಂದ್ರೆ ಅಫೋರ್ಡ್ ಮಾಡೋಂಗೈತಿ. ಸೊ ನೆಕ್ಸ್ಟ್ ಟೈಮ್ ಬರೋದಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಗೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ಅಂತ. ಸೊ ಗೈಸ್ ಇದೊಂದು ರೂಮ್ ಅಂಡ್ ವಿ ಹ್ಯಾವ್ ಹಿಯರ್ ಆನ್ ಬಾಲ್ಕನಿ.
ಆ್ಯಂಡ್ ಇದು ಒಂದು ರೂಮ್ ಐತಿ. ಸೊ ಈ ರೂಮಿಂದ ಬಾಲ್ಕನಿ ಕನೆಕ್ಟೆಡ್ ಐತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಅ ಹಾಲ್, ಬ್ಯೂಟಿಫುಲ್ ಹಾಲ್. ಆಮೇಲೆ ಅಲ್ಲೊಂದು ಬಾಲ್ಕನಿ ಐತಿ, ಇಲ್ಲೊಂದು ಬಾಲ್ಕನಿ ಕೊಟ್ಟಾರ. ಸೊ ವಿ ಹ್ಯಾವ್ 4 ಬಾಲ್ಕನೀಸ್ ಆ್ಯಂಡ್ ಇಲ್ಲಿಂದ ಬ್ಯೂಟಿಫುಲ್ ವ್ಯೂ ಆಫ್ ಪೂಲ್. ಸೊ ಪೂಲಿಂದ ಮಸ್ತ್ ವೈಬ್ ಬರ್ತೈತೆ ಇಲ್ಲಿಂದ ನೋಡ್ರೆ. ಆಮೇಲೆ ಇದೊಂದು ಪೀಸ್ ಏರಿಯಾ ಐತ್ರಿ ಇಲ್ಲಿ. ಸೊ ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಐತಿ, ಬಟ್ ಪೀಸ್ ಆಗೈತಿ, ಆ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೆಕ್ಸ್ಟ್ ನಿಮ್ಗೆ ಕೆಳಗೆ ತೋರಿಸ್ತೀನಿ ಅಂತ. ಸೊ ಇದು ಗ್ರೌಂಡ್ ಫ್ಲೋರ್ನಾಗ ಹಾಲ್ ಐತಿ. ಸೊ ಬ್ಯೂಟಿಫುಲ್ ಹಾಲ್. ಆಮೇಲೆ ಇಲ್ಲೊಂದು ಸ್ಪೇಷಿಯಸ್ ಕಿಚನ್ ಕೊಟ್ಟಾರ. ಸೊ ಇಲ್ಲೊಂದು ಸ್ಪೇಷಿಯಸ್ ಕಿಚನ್, ಇಲ್ಲಿ ಒಂದು ಬಾತ್ರೂಮು ಆ್ಯಂಡ್ ಇದು ಒಂದು ರೂಮ್. ಸೊ ಓಕೆ, ಫಾರ್ ಯೋರ್ ಬಜೆಟ್ ಇದು ಸ್ಪೆಸಿಫಿಕ್ ಆಗಿ ಓಕೆ ಐತಿ, ಬಟ್ ಸ್ವಲ್ಪ ಹಳೇದೈತಿ. ಬಟ್ ದಿಸ್ ಇಸ್ ದ ಬೇಸಿಕ್ ಪ್ರೈಸ್ ಅಂತಾರೆ. ಸೊ ದಿಸ್ ಇಸ್ ಆರ್ ಸ್ಟೇ ಫಾರ್ 2 days. ನಾವೇನು ಬಂದೀವಿ ಅಂದ್ರೆ ಆನಂದ್ ಹೋಟೆಲ್ಸ್ ಬಂದೀವಿ. ಟೇಸ್ಟ್ ಹೆಂಗಿದೆ ನಿಮ್ಗೆ ಹೇಳ್ತೀನಿ ಅಂತ ರೆಕಮೆಂಡ್ ಮಾಡ್ತೀವಿ. ಲೆಟ್ಸ್ ಸಿ. ये कोकोनट मिल्क का कड़ी है, सोल कड़ी बोलते हैं। छोटे छोटे प्रॉन्स की बेबीज का चटनी है, कुसमुरे बोलते हैं उसको। और ये सी शेल्स है, ऐसे खाने का रहता है। यहाँ पे कुसुमरी है, बदनीकाई है, नाइस स्पेशल गोवन कोकोनट मिल्क से बनी हुई करी है, अमेजिंग। और यहाँ पे हमारा इस्वान है, किंगफिश, चपाती आणि माझं फेवरेट करवंदाचं लोणचं आलंय. Veg people ಇನ್ನ ಬಂದಿಲ್ಲ, ನಿಮ್ದು ವೆಜ್ ಇಸ್ ಬೆಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡ್ರಿ ಫ್ರೆಂಚ್ ಫ್ರೈ ತೋರಿಸಿದ್ವಿ, ಪನ್ನೀರ್ ಕಡಾಯಿ, ರೋಟಿ. ಅವಂಗ ಉಳ್ಳಾಗಡ್ಡಿ ಹೇಳಿದ್ವಿ, ಇನ್ನೂ ಥರ ಬಂದಿಲ್ಲ. ಸೊ ವೆಜ್ದವ್ರಿಗೆ ಕಿಮ್ಮತ್ತೇ ಇಲ್ಲ, ನಾನ್ ವೆಜ್ದವ್ರಿಗೆ ನೋಡ್ರಿ. ವೆಜ್ ಸಪೋರ್ಟರ್ ನಾನ್ ವೆಜ್ ಸಪೋರ್ಟರ್ ಗೊತ್ತಾಗುತ್ತೆ. ಎರಡು ಸಪೋರ್ಟರ್ ಅದೇ ನಮ್ದು. ಹೋಗಾಗ ಬಂದ ವೆಜ್ ತಿನ್ನೋರು ಅವೇ. ಸೊ ಮಸ್ತ್ ಊಟ ಮಾಡಿ ಕಡಕ್ ಊಟ ಮಾಡಿ ಸಂಜೆಗೆ ಬಂದು ಒಂದು ಫ್ರೆಶ್ ಆಗೋಣ ಅಂತ ಹೇಳಿ ಪೂಲ್ನಾಗ ಜಿಗ್ದಿದ್ದು ಎಲ್ಲರೂ ಸೇರಿಸಿ ಮಸ್ತ್ ಮಜಾ ಮಾಡಿದ್ವಿ. ಬಂದಿದ್ದ ಖುಷಿಗೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ ಮಸ್ತ್ ಕುಂದಾಡ್ಬಿಟ್ವಿ. 1-2 ತಾಸು ಪೂಲ್ನಾಗ ತೆಗೆದುಬಿಟ್ವಿ ಫುಲ್ ಡೇ. ಸೊ ನೆಕ್ಸ್ಟ್ ಇಲ್ಲಿಂದ ಬಾಗಾ ಬೀಚ್ಗೆ ಹೋಗ್ಬೇಕಂತ ರೆಡಿಯಾಗಿ ನೆಕ್ಸ್ಟ್ ನಾವು ಬಾಗಾ ಬೀಚ್ಗೆ ಹೋಗಿದ್ವಿ. ಸೊ ಇದು ಬಾಗಾ ಬೀಚು, ಇಲ್ಲಿ ಕಲಂಗುಡ್ ಬೀಚು, ವ್ಯಾಗಟರ್ ಬೀಚನ್ನು ಐತಿ. ಫುಲ್ ಕಲರ್ಫುಲ್ ಇರ್ತೈತಿ, ಕಲರ್ಫುಲ್ ನೈಟ್ ಆಲ್ಮೋಸ್ಟ್ 2-3ವರೆಗೂ ಓಪನ್ ಇರ್ತೈತಿ. ನಾವೆಲ್ಲ ಚಂದ ರೆಡಿಯಾಗಿ ಸ್ವಲ್ಪ ಊಟ ಮಾಡೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ಶಾಕ್ಸ್ ಎಲ್ಲ ಇಟ್ಟಿರ್ತಾರ ಆನ್ ದ ಬೀಚ್ಗೆ, ಮಸ್ತ್ ಬೀಚ್ ಊಟ ಮಾಡಿದ್ವಿ. ನೋಡ್ರಿ ಅಣ್ಣ ಪ್ರೈವೇಟ್ ಇಲ್ಲ, ನಾವು ಮಾಡ್ಕೊಂಡ್ಬಿಟ್ಟಾನ ಇಲ್ಲಿ ಬರೀ ಇಂಥದೆಯಾ. ಸೊ ಇಲ್ಲಿ ಮಸ್ತ್ ಫೈಟ್ ಮಾಡ್ಬೋದು, ಎಲ್ಲರೂ ಭಾಳ ಜನ ಅದಾರ. ಸೊ ನಾವು ವಾಪಸ್ ಮನೆಗೆ ಹೊಂಟಿದ್ವಿ ಇವಾಗ. ನಮ್ದೆಲ್ಲನೂ ಆಯ್ತು, ಸ್ವಲ್ಪ ನಾಷ್ಟ ಇಷ್ಟ ಮಾಡಿದ್ವಿ. ಸೊ ಲೆಟ್ಸ್ ಗೋ ಬ್ಯಾಕ್. ಮತ್ತೆ ಸಿಗೋನು ನೆಕ್ಸ್ಟ್ ವ್ಲಾಗ್ನಾಗ. ಇವತ್ತಿನ ಡೇ ಇಲ್ಲಿಗೆ ಮುಗೀತು. ಇವತ್ತಷ್ಟು ಡೇ ಸ್ಪೆಂಡ್ ಮಾಡಿಲ್ಲ, ನಾಳೆ ಮತ್ತೆ ಏನೇನಾಯ್ತು ಅಂತ ಹೇಳ್ತೀನಿ. ಸೊ ಸಿ ಯು ಗೈಸ್, ಬಾಯ್.